ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಪಿಕಾಚು ನಿದ್ದೆ ಮಾಡಿ ಇವಾಗಷ್ಟೇ ಎದ್ದು ಸ್ವಲ್ಪ ಕ್ರ್ಯಾಂಕಿಯಾಗಿ ಕುತ್ಕೊಂಡಿದ್ದಾಳೆ. ನಿದ್ದೆಯಿಂದ ಅರ್ಧಂಬರ್ಧ ಎದ್ದೆ ಅಂತ. ಚಿನ್ನ ಕ್ಲ್ಯಾಪ್ ಮಾಡೋದು ಹೆಂಗಂದ್ರೆ ಕ್ಲ್ಯಾಪು ಸರಿ, ಕ್ಲ್ಯಾಪ್ ಮಾಡಬೇಡ. ಇದು ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಧ್ವನಿ ಇವಾಗಷ್ಟೇ ನಿದ್ದೆ ಮಾಡಿ ಎದ್ಲು, ಹಾಗೆ ಇನ್ನೂ ನಿದ್ದೆ ಬಜಲಿದ್ದಾಳೆ. ನಾವು ಗೋವಾ ರೀಚ್ ಆದ್ವಿ ಅರೌಂಡ್ 12 o'clock ಹಂಗೆ. ನಾವು ರೂಮ್ ಚೆಕ್ಕಿನ್ ಆದ್ವಿ. ಸೊ ಚೆಕ್ಕಿನ್ ಆಗಿ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಧ್ವನಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ಮಲಗಿಸಿದ್ದೆ. ಆಮೇಲೆ ನಾನು ಸಹ ಮಲಗಿದೆ ಸ್ವಲ್ಪ ಹೊತ್ತು. ಈಗ 3 o'clock 2 o'clock ಆಗುವಾಗ ನಾನು ಎದ್ದು ರೆಡಿ ಆದೆ. ಈಗ ನಾವು ಹೊರಗಡೆ ಹೋಗ್ತಿದ್ವಿ, ಇನ್ನೂ ಫೈನಲೈಸ್ ಆಗಿಲ್ಲ ಎಲ್ಲಿಗೆ ಅಂತ. ಅಪ್ಪು ಸ್ಕೂಟಿನ ರೆಂಟ್ ಕೇಳಕ್ಕೆ ಹೋಗಿದ್ದಾರೆ. ಇವತ್ತು ಸ್ಕೂಟಿ, ನಾಳೆ ಕಾರ್ ತೆಗಿಯೋಣ ರೆಂಟಿಗೆ ಅಂತ ಅಂದ್ಕೊಂಡಿದ್ವಿ. ಸೊ ಇವತ್ತು ಇನ್ನೇನು 4 o'clock ಆಯ್ತಲ್ಲ, ಸಂಜೆ ಆಯ್ತಲ್ಲ. ಸೊ ಬಿಸಿಲಿರಲ್ಲ ಅಷ್ಟೊಂದು, ಹಾಗಾಗಿ ಇಲ್ಲಿ ನಿಯರ್ ಬೈ ಪ್ಲೇಸಸ್ ಯಾವುದಿದೆ ಅಂತ ನೋಡಬೇಕು. ಹಾಗೆ ಅಲ್ಲಿಗೆ ಹೋಗಿ ಪ್ರಾಬಬ್ಲಿ ಬಾಗಾ ಬೀಚ್ ಸಹ ಹತ್ತಿರ ನಾವು ಮಾಡಿರೋ ರೆಸಾರ್ಟಿಗೆ. ಸೊ ಬಾಗಾ ಬೀಚಿಗೆ ಹೋಗಬಹುದು ಮೋಸ್ಟ್ಲಿ. ಅಪ್ಪು ಬಂದಮೇಲೆ, ಗಾಡಿ ಸಿಕ್ಕಿದ ಮೇಲೆ ಫೈನಲೈಸ್ ಮಾಡಬೇಕು. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ಏನು ಮಾಡಿದ್ವಿ? ನಾವು ಚೆಕ್ಕಿನ್ ಆಗಿದ್ದು ಟೈಮಿಗೆ ನಮ್ಮದು ಮ್ಯಾಂಡೇಟರಿ ಬ್ರೇಕ್ಫಾಸ್ಟ್, ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಮುಗ್ದೋಗ್ಬಿಟ್ಟಿತ್ತು. ಹಾಗಾಗಿ ಒಂದು ಸ್ಯಾಂಡ್ವಿಚ್ ಹಾಗೇನೋ ತಿಂದ್ವಿ, ಬಿಕಾಸ್ ಕಿಚನ್ ಓಪನ್ ಆಗಿರಲಿಲ್ಲ ನಾವು ಬಂದಾಗ. ಸ್ಯಾಂಡ್ವಿಚ್ ಹಾಗೇನೋ ತಿಂದ್ವಿ. ಮತ್ತೊಂದೆರಡು ಸತಿ ಕಾಫಿ ಕುಡಿದೆ, ಬಿಕಾಸ್ ಇಲ್ಲಿ ರೂಮಲ್ಲಿ ಕೆಟಲ್ ಇದೆ ಅಲ್ಲ, ಸೊ ಕಾಫಿ ಮಾಡಿಕೊಂಡೆ. ಆ್ಯಂಡ್ ರೂಮ್ ಟೂರ್ ನಾನು ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಅಪ್ಲೋಡ್ ಮಾಡಬೇಕು. ಸೊ ಈಗ ಹೋಗೋಣ, ಹೋಗಿ ನೋಡೋಣ ಏನೇನೆಲ್ಲ ಇದೆ, ಹೇಗಿದೆ ಅಂತ. ಲೆಟ್ಸ್ ಎಕ್ಸ್ಪ್ಲೋರ್ ಗೋವಾ ಗೈಸ್. ಪಿಕಾಚು ಹಾಯ್ ಹಾಯ್. ಕ್ಲಾಪ್ ಯೋರ್ ಹ್ಯಾಂಡ್ಸ್, ಕ್ಲಾಪ್ ಯೋರ್ ಹ್ಯಾಂಡ್ಸ್, listen to the music. Happy birthday to you, happy birthday to you, happy birthday to you dear Pikachu. And this is Pikachu's outfit. ಚಪ್ಪಲ್, ಒಂದು ಶಾರ್ಟ್ಸ್, ಒಂದು ಶಾರ್ಟ್, ಆ್ಯಂಡ್ ನಂದಿದ್ದು ಹಳೇ ಫ್ರಾಕ್. 1-2 ವರ್ಷ ಆಯ್ತು ಅಂತ ತೊಗೊಂಡು. ನಂಗೆ ಈ ಕಲರ್ ಇಷ್ಟ. ಇದು ಎಷ್ಟು ಸರ್ತಿ ಹಾಕಿದ್ರು ಮತ್ತೆ ಮತ್ತೆ ಹಾಕಬೇಕು ಅನಿಸುತ್ತೆ. ಹಾಗಾಗಿ ಅಗೇನ್ ಪುನಃ ರಿವೇರಿಂಗ್ ದ ಓಲ್ಡ್ ಡ್ರೆಸ್. ಆ್ಯಂಡ್ ಐ ಹ್ಯಾವ್ ಸ್ಟೈಲ್ಡ್ ಇಟ್ ವಿತ್ ಸಮ್ ಮುತ್ತು ಇಯರಿಂಗ್ಸ್. ಕನ್ನಮ್ಮ ಏನಮ್ಮ? ಆ್ಯಂಡ್ ಕೂದಲು ಬಿಟ್ಕೊಂಡಿದ್ದೆ. ಈ ಮಗುನ ಎತ್ಕೊಂಡು ಕೂದಲೆಲ್ಲ ಬಿಟ್ಕೊಳ್ಳೋದು ಹೆವಿ ಕಷ್ಟ, ಹಾಗಾಗಿ ಮತ್ತೆ ಜುಟ್ಟು ಹಾಕ್ಕೊಂಡು ಒಂದು ಸ್ಕೂಟಿಯಲ್ಲಿ ಬೇರೆ ಹೋಗೋದಾದರೆ ಕೂದಲು ಬಿಟ್ಟರೆ ಸರಿ ಆಗೋದಿಲ್ಲ ಅಂತ ಜುಟ್ಟು ಹಾಕ್ಕೊಂಡಿದ್ದೀನಿ. ಹೌಸ್ ಮೈ ಇಯರಿಂಗ್ಸ್ ಪಿಕಾಚು? ಬೇಕಾ? ಮಮ್ಮಂದು ಇಯರಿಂಗ್ಸ್ ಬೇಕಾ ನಿಂಗೆ? ಮಮ್ಮಂದು ಇಯರಿಂಗ್ಸ್ ಬೇಕಂದ್ರೆ ಅಮ್ಮನ ಹೂ ಮಾಡಿಬಿಡ ಪಾಪು. ಹಾಂ ಇನ್ನು ನನ್ನ ಅಪ್ಪು ಬಂದಮೇಲೆ ಐ ವಿಲ್ ಕ್ಯಾಚ್ ಅಪ್ ವಿತ್ ಯು ಗೈಸ್. ಆ್ಯಂಡ್ ಫೈನಲಿ ನಮಗೆ ಸ್ಕೂಟಿ ಸಿಕ್ತು. ಅಪ್ಪು ಎಷ್ಟು ಕೊಟ್ಟಿದ್ದು ಸ್ಕೂಟಿಗೆ? ನಾವು ಯೂಶ್ವಲಿ ಇದು ಔಟ್ಸ್ಕರ್ಟ್ ಆದ ಕಾರಣ ಸ್ವಲ್ಪ ಜಾಸ್ತಿ ಹೇಳ್ತಿದ್ದಾರೆ. ಸ್ವಲ್ಪ ಆಚೆಲ್ಲ ಸಿಟಿ ಕಡೆ ಎಲ್ಲ ಹೋದರೆ, ಬೀಚ್ ಕಡೆ ಎಲ್ಲ 250-300 rupeesಗೆಲ್ಲ ಸಿಗ್ತದೆ. ಇವಾಗ ಬೇರೆಲ್ಲಿ ಸಿಗ್ಲಿಕ್ಕಿಲ್ಲ ಅಂತೆಲ್ಲ ಹೇಳಿ 400 rupees ಕೇಳಿದ. 400 ಕೊಟ್ವಿ ನಾವು. ಸೊ 400 rupees ಕೊಟ್ಟು ಸ್ಕೂಟಿ ರೆಂಟ್ ಮಾಡಿ ನಾವು ಹೊರಟ್ವಿ. ಆ್ಯಂಡ್ ನಾವು ಸಂಜೆ ಹೊರಟ ಕಾರಣ ದೂರ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿ ಇಲ್ಲೇ ನಮ್ಮದು ರೆಸಾರ್ಟ್ ಹತ್ರ ಆರಂಬೋಲ್ ಬೀಚ್ ಅಂತ ಒಂದಿತ್ತು. ಸೊ ಹಾಗಾಗಿ ನಾವು ಆರಂಬೋಲ್ ಬೀಚ್ ಕಡೆ ಹೊರಟ್ವಿ. ಆ್ಯಂಡ್ ಅಲ್ಲಿ ಫುಲ್ ಸಿಕ್ಕಾಬಟ್ಟೆ ಶಾಪಿಂಗ್. ಆ್ಯಕ್ಚುಲಿ ನಾವು ಶಾಪಿಂಗ್ ಎಲ್ಲ ಇರುತ್ತೆ ಅಂತ ಗೊತ್ತಿರಲಿಲ್ಲ, ಜಸ್ಟ್ ಹೀಗೆ ಬೀಚ್ ನಿಯರ್ ಬೈ ಇದೆ ಹೋಗೋಣ ಅಂತೇಳಿ ಹೋದ್ವಿ. ಅಲ್ಲಿ ಸಿಕ್ಕಾಬಟ್ಟೆ ಶಾಪಿಂಗ್ ಮಾಡೋಕ್ಕೆಲ್ಲ ಐಟಮ್ಸ್ ಎಲ್ಲ ಇತ್ತು. ಆ್ಯಂಡ್ ಡ್ರೆಸ್ಸಸ್ ಎಲ್ಲ ಅವೈಲಬಲ್ ಇತ್ತು. ಬಟ್ ಡ್ರೆಸ್ಸಸ್ ಎಲ್ಲ ನಾನೇನು ಶಾಪಿಂಗ್ ಮಾಡಲಿಲ್ಲ, ಇಲ್ಲಿಂದನೇ ತೊಗೊಂಡು ಹೋಗಿದ್ದೆ. ಸೊ ಹಾಗಾಗಿ ನನಗೇನು ಅವಶ್ಯಕತೆ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಆ್ಯಂಡ್ ಮೋರೋವರ್ ನನಗೆ ಯಾವುದು ಡ್ರೆಸ್ಸಸ್ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಡ್ರೆಸ್ಸಸ್ ಎಲ್ಲ ನಾನೇನು ತೊಗೊಂಡಿಲ್ಲ. ಬಟ್ ನನಗೆ ಈ ಬ್ರೈಡಿಂಗ್ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು. ಸೊ ನಾವು ಗೋವಾ ಬರೋಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನನಗೆ ಬ್ರೈಡಿಂಗ್ ಮಾಡಿಸ್ಬೇಕು ಅಂತ. ಆ್ಯಂಡ್ ಅಲ್ಲಿ ಕೇಳಿ ನೋಡುವಾಗ ಅವ್ರು ಹೇಳಿದರು ಸಿಂಗಲ್ ಕಲರಿಗೆ 50 rupees, ಮಲ್ಟಿ ಕಲರ್ ಆದರೆ 100 rupees ಒಂದು ಸೈಡಿಗೆ. ಸೊ ನಾವು ಬಾರ್ಗೇನ್
ಬಾರ್ಗೇನ್ ಮಾಡಿ ಫೈನಲಿ ಎರಡೂ ಸೈಡಿಗೆ ಮಲ್ಟಿ ಕಲರ್ 100 ರೂಪೀಸ್ ಕೊಟ್ಟು ಹಾಕ್ಸ್ಕೊಂಡ್ವಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳ್ತಾರೆ ಹೋಗಿದ ತಕ್ಷಣನೇ, ಟೂರಿಸ್ಟ್ ಪ್ಲೇಸ್ ಅಲ್ಲ, ಸೊ ಆಬ್ವಿಯಸ್ಲಿ ಕಾಸ್ಟ್ಲಿ ಇರುತ್ತೆ. ಸೊ ನಾವು ಬಾರ್ಗೇನ್ ಮಾಡಿ ನಮಗೇನೇನು ಬೇಕೋ ಅದನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ಆ್ಯಂಡ್ ನಾನು ಈ ಬ್ರೇಡಿಂಗಿಗೆ ಮಲ್ಟಿ ಕಲರಿಗೆ 100 ರೂಪೀಸ್ ಕೊಟ್ಟೆ, ಅದು ಸಿಕ್ಕಾಪಟ್ಟೆ ಬಾರ್ಗೇನಿಂಗ್ ಮಾಡಿ ಅವರು ಮಾಡಿಕೊಟ್ರು. ಆ್ಯಂಡ್ ನನಗೆ ಈ ಕೂದಲು ಒಂದೇ ಕಲರ್ ಇರೋದು ಇಷ್ಟ ಇಲ್ಲ. ಐ ವಾಂಟ್ ಸಮಥಿಂಗ್ ಕಲರ್ಫುಲ್ ಇನ್ ಮೈ ಹೇರ್. ನಂಗೆ ಇದು ಹಾಕಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಅಪ್ಪು ಹತ್ರ ಹೇಳ್ತಾ ಇದ್ದೆ, ಅಪ್ಪು ನಂಗೆ ಇದು ಪರ್ಮನೆಂಟಾಗಿ ಮಾಡಿಸ್ಬೇಕು ಅಂತ. ಐ ಡೋಂಟ್ ನೋ, ಐ ಫೆಲ್ಟ್ ಲೈಕ್ ದ್ಯಾಟ್. ಆ್ಯಂಡ್ ಯೂಶ್ವಲಿ ನೀವು ನೋಡಿದ್ರೆ ನಂಗೆ ಹೇರ್ ಕಲರಿಂಗ್ ಮಾಡಿಸ್ತಾ ಇರ್ತೀನಿ. ನನಗೆ ಕಲರ್ ಮಾಡೋದು ಕೂದಲಲ್ಲಿ ಐ ವಾಂಟ್ ಹೇರ್ ಟು ಲುಕ್ ಕಲರ್ಫುಲ್. ಒಂದೇ ಕಲರ್ ಅಷ್ಟು ನನಗೆ ಅಟ್ರಾಕ್ಟಿವ್ ಅನಿಸಲ್ಲ, ಸ್ವಲ್ಪ ಕಲರ್ಫುಲ್ ಆಗಿದ್ದರೆ ನನಗೆ ಇಷ್ಟ. ಆ್ಯಂಡ್ ಅದನ್ನು ಹಾಕ್ಸ್ಕೊಂಡು ಫುಲ್ ಖುಷಿ ಆಯಿತು. ಆ್ಯಂಡ್ ಅಲ್ಲಿಂದ ನಾವು ನಾನು ಮತ್ತು ಧ್ವನಿ ಇಬ್ರಿಗೂ ಒಂದೊಂದು ಹ್ಯಾಟ್ ತೊಗೊಂಡ್ವಿ. ಐ ಥಿಂಕ್ 250 ರೂಪೀಸ್ ಅನ್ನೋ ಕೊಟ್ಟು, ಅವ್ರು ಆ್ಯಕ್ಚುಲಿ 400 ರೂಪೀಸ್ ಹೇಳಿದರು ಎರಡು ಹ್ಯಾಟಿಗೆ. ಅದನ್ನು ಎಗೇನ್ ಬಾರ್ಗೇನಿಂಗ್ ಮಾಡಿ ನಾವು 250 ರೂಪೀಸ್ 200 ರೂಪೀಸ್ ಸಮಥಿಂಗ್ ಹಾಗೇನೋ ಕೊಟ್ವಿ ಎರಡು ಟೋಪಿಗೆ. ಸೊ 2 ಹ್ಯಾಟ್ ತೊಗೊಂಡ್ವಿ, ಅಲ್ಲಿಂದ ಮುಂದೆ ಹೊರಟ್ವಿ. ಆ್ಯಂಡ್ ಡ್ರೆಸ್ಸಸ್ ಎಲ್ಲ ಏನೂ ಪರ್ಚೇಸ್ ಮಾಡಲಿಲ್ಲ, ಬಿಕಾಸ್ ನನಗೆ ಯಾವುದು ಅಷ್ಟೇನು ಇಷ್ಟ ಆಗಲಿಲ್ಲ. ಆ್ಯಂಡ್ ಯಾವುದು ನನಗೆ ನಾನು ತೊಗೊಳ್ಬೇಕು ಅನ್ನೋ ಫೀಲ್ ಬರಲ್ಲ. ಸೊ ಹಾಗಾಗಿ ಐ ಸ್ಕಿಪ್ಟ್ ಶಾಪಿಂಗ್ ಫಾರ್ ಡ್ರೆಸ್ಸಸ್. ಆ್ಯಂಡ್ ಹಾಗೆ ಮುಂದಕ್ಕೆ ಹೋದ್ವಿ. ಮುಂದಕ್ಕೆ ಹೋಗ್ತಾ ಆ್ಯಸ್ ಯೂಶಲ್ ನಮ್ಮದು ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಕಂಡಿತು, ಅದು ತೊಗೊಳ್ಬೇಕಿತ್ತಲ್ಲ. ಸೊ ಅದು ಇತ್ತು ನಮಗೆ ಬಕೆಟ್ ಲಿಸ್ಟಲ್ಲಿ ಶಾಪಿಂಗ್ ಮಾಡಬೇಕು ಅಂತ. ಹಾಗೆ ಒಂದು 2-3 ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಂಡ್ವಿ. ಆ್ಯಂಡ್ ಒಂದು 2-3 ಬ್ರೇಸ್ಲೆಟ್ಸ್ ತೊಗೊಂಡ್ವಿ. ಚಿತ್ರದುರ್ಗದಲ್ಲಿ ಕಸಿನ್ಸ್ ಎಲ್ಲ ಇದ್ದಾರೆ, ಸ್ವಲ್ಪ ಅವರಿಗೆ ತೊಗೊಳ್ಳೋಣ ಅಂತ ಹೇಳಿ ಒಂದು 2-3 ಬ್ರೇಸ್ಲೆಟ್ ತೊಗೊಂಡ್ವಿ. ಆ್ಯಂಡ್ ಅಷ್ಟೇ, ಮತ್ತಿನ್ನೇನು ತೊಗೊಂಡ್ವಿ, ಧ್ವನಿಗೆ ಒಂದು ಸ್ವಿಮ್ ವೇರ್ ಡ್ರೆಸ್ಸನ್ನು ತೊಗೊಂಡ್ವಿ. ಲೈಕ್ ಒಂದು ಟಾಪ್ ಮತ್ತು ಒಂದು ಸ್ಕರ್ಟ್ ಟೈಪ್. ಅದು ಸ್ವಿಮ್ಮಿಂಗಿಗೆ ಈ ನೈಲಾನ್ ಕ್ಲಾತಲ್ಲಿ ಮಾಡಿರೋದು. ನೀರಲ್ಲೆಲ್ಲ ಹೋಗುವಾಗ ಜಾಸ್ತಿ ನೀರು ಹಿಡಿಯೋದಿಲ್ಲ. ಸೊ ಹಾಗಾಗಿ ವಿ ಥಾಟ್ ವಿಲ್ ಬೈ ದ್ಯಾಟ್. ಕಲರ್ಫುಲ್ ಆಯಿತು, ಬ್ಲೂ ಮತ್ತು ಫ್ಲೋರಲ್ ಡಿಸೈನ್ ಎಲ್ಲ ಇತ್ತು. ಸೊ ವಿ ಶಾಪ್ ದ್ಯಾಟ್ ಒನ್. ಆ್ಯಂಡ್ ದೆನ್ ವಾಟ್ ಎಲ್ಸ್ ವಿ ಶಾಪ್ಡ್ ಅಷ್ಟೇ ಅನಿಸುತ್ತೆ. ಮತ್ತು ಹೀಗೆ ಜಸ್ಟ್ ವಿಂಡೋ ಶಾಪಿಂಗ್ ಮಾಡ್ಕೊತ ಹೊರಟ್ವಿ. ಆ್ಯಂಡ್ ಇಟ್ ವಾಸ್ ವೆರಿ ಗುಡ್. ಎಷ್ಟೊಂದು ಐಟಮ್ಸ್ ಇತ್ತು ಶಾಪಿಂಗ್ ಮಾಡೋಕ್ಕೆ. ದರ್ ಆರ್ ಲಾಟ್ ಆಫ್ ಆಪ್ಷನ್ಸ್ ಟು ಶಾಪ್. ಬಟ್ ನಮಗೇನೇನು ಇಷ್ಟ ಆಯಿತು, ವಿ ಶಾಪ್ಡ್ ದೋಸ್ ಥಿಂಗ್ಸ್. Soy arena, oh so bright. Baila conmigo toda la night. El ritmo suena, can you feel? Move your body, it's so real. Vuélvete loco, don't stop now. Sigue el ritmo, I'll show you how. Fuego en el aire, burning high. Feel the heat bajo el sky. Baila, sin parar. Shake your body, shine like star. Baila, en el mar. Keep it going, no queda igual. Luna llena, shining down. Pies descalzos on the ground. Latido fuerte, boom boom boom. Take me higher, feel the zoom. Ooh, yeah. Break it down, feel the sway. Cerca de mí, don't run away. Tempo beats, let's ignite. Dance with me through the night. Baila, sin parar. Shake your body, shine like star. Baila, en el mar. Keep it going, no queda igual. ಆ್ಯಂಡ್ ಗೈಸ್, ಸೆಕೆ ಹೇಳಿದರೆ ಹೆವಿ ಸೆಕೆ ಇದೆ. ನಾನಂತೂ ಸ್ವೆಟ್ಟಾಗಿ ಸಾಕಾಯಿತು. ಸ್ವೆಟ್ ಆಗೋದು, ಡಿಹೈಡ್ರೇಷನ್ ಆಗೋದು, ನೀರು ಕುಡಿಯೋದು ಆ್ಯಂಡ್ ಜ್ಯೂಸ್ ಕುಡಿಯೋದು.
ಆಗಿದೆ ಸಿಚುವೇಶನ್ನು. ಸೊ ಹೆವಿ ಸೆಕೆ, ಆಬ್ವಿಯಸ್ಲಿ ಇದೆಲ್ಲ ಗೊತ್ತಿರೋ ವಿಷಯನೇ, ಗೋವಾದಲ್ಲಿ ಸೆಕೆ ಜಾಸ್ತಿ, ಹ್ಯುಮಿಡಿಟಿ ಜಾಸ್ತಿ ಅಂತ. ಆ್ಯಂಡ್ ನಮಗೆ ಬ್ಯಾಂಗ್ಳೂರಿಂದ ಸಡನ್ ಕೂಲ್ ವೆದರಿಂದ ಗೋವಾಗೆ ಬಂದ ತಕ್ಷಣವೇ, ಬ್ಯಾಂಗ್ಳೂರಲ್ಲಿ ಕೂಲ್ ವೆದರ್ ಅಲ್ಲ, ಸೊ ಗೋವಾಗೆ ಬಂದ ತಕ್ಷಣ ಹೆವಿ ಹ್ಯುಮಿಡಿಟಿ, ಹೆವಿ ಬಿಸಿಲೆಲ್ಲ ಆಗಿ ಸ್ವೆಟ್ ಆಗ್ತಾನೇ ಇದ್ದೆ. ಆ್ಯಂಡ್ ನೀರು ಕುಡಿತಾನೇ ಇದ್ದೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಕ್ಯಾರಿ ಎ ಬಾಟಲ್ ಆಫ್ ವಾಟರ್ ಬಾಟಲ್ ಎಲ್ಲಿ ಹೋದ್ರೂ, ಬಿಕಾಸ್ ಸಿಕ್ಕಾಪಟ್ಟೆ ಡಿಹೈಡ್ರೇಷನ್ ಆಗುತ್ತೆ. ಆ್ಯಂಡ್ ಧ್ವನಿನೂ ಅಷ್ಟೇ ನೀರು ಕುಡಿತಾನೇ ಇದ್ಲು, ಅವಳಿಗೂ ಸಿಕ್ಕಾಪಟ್ಟೆ ನೀರೆಲ್ಲ ಕುಡಿಸ್ಕೊಂಡು ಐ ವಾಸ್ ಟ್ರೈಂಗ್ ಟು ಬಿ ಇನ್ ಶೇಡ್ ಮೋಸ್ಟ್ ಆಫ್ ದ ಟೈಮ್. ಅವಳು ಅಷ್ಟೇನು ನಾವು ಬಿಸಿಲು ಕರ್ಕೊಂಡು ಹೋಗಿಲ್ಲ, ಸೊ ಶೇಡಲ್ಲೇ ಇರ್ತಿದ್ವಿ. ಆ್ಯಂಡ್ ಈ ಟೋಪಿ ಸಹ ಹಾಕಿರ್ತಿದ್ದೆ, ಹಾಗಾಗಿ ಶಿ ವಾಸ್ ವೆಲ್ ಪ್ರೊಟೆಕ್ಟೆಡ್ ಫ್ರಮ್ ಸನ್. ಬೀಚ್ ಇಸ್ ದಿಸ್ ಕಂದ? ಕಡಲಲು ಕಾಣ ಬಯಸಿರೆಯ ನನನ 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 ಕಡಲು ಕಡಲು ಕಡಲು. ಮತ್ತೆ ಬಂತೀವಿ, ಬರುತ್ತೆ ಬರುತ್ತೆ. ಅಯ್ಯೋ ಇಲ್ಲ ಬರಲಿಲ್ಲ ಬರಲಿಲ್ಲ ಬರಲಿಲ್ಲ. ಬಿಡು ಸಾಕು ಪಪ್ಪು, ಸಾಕು ಸಾಕು. ಬಚ್ಚು ಬಚ್ಚು ಬಚ್ಚು. ನೆಕ್ಸ್ಟ್ ಡೇ ಬಂತು ಅಲ್ಲಿ.